ನಾವೇನು ಇವತ್ತು ಏರ್ಪಾಡು ಮಾಡ್ಕೊಂಡಿದ್ದೇವೆ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಬಗ್ಗೆ ನನಗೆ ಗೊತ್ತಿರೋಷ್ಟು ವಿವರಣೆಯನ್ನು ತಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ KGF ಜನತೆಗೂ ಇದನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಸುಮಾರು ವರ್ಷಗಳಿಂದ ನಾವೆಲ್ಲರೂ ಅಂಬೇಡ್ಕರ್ ಜಯಂತಿ, ಹಲವಾರು ಜಯಂತಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದನ್ನೆಲ್ಲ ಏನು ಒಂದು ಜ್ಞಾಪಕಾರ್ಥವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಏನಂತ ತಿಳಿಸ್ಬೇಕು ಅಂದರೆ 1954ರಲ್ಲಿ, ಅವಾಗೆಲ್ಲ ನಾವೆಲ್ಲ ಹುಟ್ಟಿಲ್ಲ ಅಂತ ಕಾಣುತ್ತೆ, ಆ ದಿನದಲ್ಲಿ KGFಗೆ ಮೊದಲ ಹೆಜ್ಜೆಯನ್ನು ಇಟ್ಟಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದಿನದಲ್ಲಿ ನಾವೆಲ್ಲರೂ ಬಂದು ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕೆಂದರೆ ಭಾರತದ ಇತಿಹಾಸದಲ್ಲೇ KGFನ್ನು ಗುರುತಿಸಿ ಈ ಬಂಗಾರದ ಭೂಮಿಯಲ್ಲಿ, ಈ ಬಂಗಾರದ ಮಣ್ಣಲ್ಲಿ ಬಂದು ಕಾಲಿಟ್ಟು ಇಲ್ಲಿನ ಮೀಸಲು ಕ್ಷೇತ್ರದ ಜನರಿಗೆಲ್ಲರಿಗೂ ಅನುಕೂಲ ಆಗುವಂಥ ಥರ ಬಂದು ಹೋದ್ರಲ್ಲ, ಅವಾಗ JT ಗೋಪಾಲಕೃಷ್ಣ ಅವ್ರ ಮನೆಯಿಂದ ಹೋಗಿ ಬೆಳಗ್ಗೆ ತಿಂಡಿ ತಿಂದಿದ್ದಾರೆ. ಅಂಥ ಒಂದು ಈ ಸ್ಥಳ, ಈ KGF ಜನತೆ ಇವತ್ತು ಇಡೀ ಭಾರತ ದೇಶನೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇದು ಮಾಡ್ತಾರೆ. ಆದರೆ ನಮ್ಮ ಭೂಮಿಯಲ್ಲಿ ಹುಟ್ಟಿ ಇಲ್ಲಿ ಬಂದು ಹೋಗಿದ್ದಕ್ಕೆ ಇವತ್ತಿನ KGF ಸೇವ್ ಕಮಿಟಿ ಏನಿದೆ, ಇವತ್ತು ಜ್ಞಾನ ದಿನ, KGF ಜ್ಞಾನ ದಿನ ಅಂತ ನಾವೇನು ಆಚರಣೆ ಮಾಡ್ತಾ ಇದ್ದೀವೋ, ಈ ದಿನದಿಂದ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಪ್ರತಿ ವರ್ಷದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ರೀತಿ ನಾವು ಒಂದು ಗೌರವವನ್ನು ಸೂಚಿಸಬೇಕಾಗಿ ನಮ್ಮಲ್ಲಿ ನಮ್ಮ KGF ಜನತೆಯಲ್ಲಿ ಎಲ್ಲರನ್ನೂ ನಾನು ಕಾಲಿಂದ ಮನವಿ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ಅಷ್ಟು ಸಾಧಾರಣ ವಿಷಯ ಅಲ್ಲ. ಒಬ್ಬ ನಾಯಕ ಎಲ್ಲಿಂದಾನು ಬಂದುಬಿಟ್ರೆ ಅವನಿಗೆ ಸ್ವಾಗತ ಹಾಕೋರು, ಈ ಬ್ಯಾಂಡು ಬಾಡು ಅದು ಇದು ಇಟ್ಟು ಬಂದು ಕರ್ಕೊಂಡು ಬಂದು ಇಲ್ಲಿ ಅವ್ನಿಗೆ ಮಾಲೆ ಮಾಡ್ಕೊಳ್ಳೋಲ್ಲ ಮಾಡ್ತೀವಿ. ಅಂಥದ್ರಲ್ಲಿ ನಮ್ಮನ್ನೆಲ್ಲ ಇವತ್ತು ಒಂದು ಒಗ್ಗಟ್ಟಾಗಿ ನಮಗೆಲ್ಲರಿಗೂ ನ್ಯಾಯ, ಧರ್ಮ, ನೀತಿ ಎಲ್ಲವನ್ನೂ ಒಪ್ಪಿಕೊಡುವಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮಣ್ಣಲ್ಲಿ ಕಾಲಿಟ್ಟಿದ್ದಕ್ಕಾಗಿ ಅವ್ರನ್ನ ಪ್ರತಿ ವರ್ಷವೂ ಇದನ್ನು ಆಚರಣೆ ಮಾಡಬೇಕಾಗಿ ಈ KGF ಜನತೆಯಲ್ಲಿ ಮನವಿ ಮಾಡಿಕೊಟ್ಟು ನನಗೆ ಮಾತಾಡಲು ಅವಕಾಶ ಕೊಟ್ಟು ಎಲ್ಲೇನಂದರೆ, ಇವತ್ತು KGF ಸೇವ್ ಸಮಿತಿ ವತಿಯಿಂದ 1 ಲಕ್ಷ ಜನ ಸಹಿ ಸಂಗ್ರಹಣೆ ಮಾಡಬೇಕು ಅಂತ ಏನೊಂದು ತೀರ್ಮಾನ ಮಾಡಿದ್ರು. ಆ ತೀರ್ಮಾನವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರ ಮುಂದೆ ಇಟ್ಟು ಎಲ್ಲರ ಸಹಿ ಸಂಗ್ರಹಣೆ ಮುಂದುವರಿಸ್ಕೊಂಡು ಇದನ್ನು ಹಂಗೆ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತೇಳಿ ಅವ್ರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಬೇಕಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಕನ್ನಡ. ಈ ಪುಣ್ಯದ ದಿನವನ್ನು ನಾವು ECK ಮತ್ತು ಸೇವ್ KGF ಕಮಿಟಿಯಿಂದ ಎಲ್ಲರೂ ಆಚರಿಸೋದು ನಮಗೆ ಸಂತೋಷವಾಗಿದೆ. 1954ನಲ್ಲಿ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ನವರು ಈ ಊರಿಗೆ ಬಂದಿರೋದು ದೊಡ್ಡ ನಾವು ವಂದನೆಗಳು ಹೇಳ್ತಾ ಇದ್ದೀವಿ ಅವ್ರಿಗೆ. ಯಾಕಂದರೆ ಮುಂದಿನ ಇವರೆಲ್ಲ ಸ್ಟೇಟಸಲ್ಲಿ ಇರೋರೆಲ್ಲ ಅವ್ರ ವಿಚಾರ ಯಾರೂ ಅಷ್ಟಾಗಿ ಮಾತಾಡ್ತಾ ಇಲ್ಲ. ಈ ವರ್ಷ ನಮ್ಮ ಸೇವ್ KGF ಕಮಿಟಿನವರು, VCKನವರು ಇದನ್ನು ಆಚರಿಸಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡಬೇಕಂತ ನಮ್ಮ VCK ಮುಖಾಂತರದಿಂದ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. KGF ಜನರೆಲ್ಲ ಒಟ್ಟಿಗೆ ಸೇರಿ ಇನ್ನೂ ದೊಡ್ಡದಾಗಿ ಆಚರಣೆ ಮಾಡಬೇಕು. ಆಮೇಲೆ ಬೇರೆ ಪೊಲಿಟಿಷಿಯನ್ಸ್ನೆಲ್ಲ ಅವರೆಲ್ಲ ಬಂದಿರೋದು KGF ಏನಂದರೆ ಎಷ್ಟು ಗೋಲ್ಡ್ ಇದೆ, ಎಷ್ಟು ಫ್ಯಾಕ್ಟ್ರೀಸ್ ಇದೆ, ಎಷ್ಟು ಲ್ಯಾಂಡ್ಸ್ ಇದೆ ಅಂತಲೇ ಬಂದಿದ್ದಾರೆ. ಆದರೆ ನಮ್ಮ ಸಾಹೇಬು ಡಾಕ್ಟರ್ ಅಂಬೇಡ್ಕರ್ನವರು ಬಂದಿರೋದು ಅವರು ನಮ್ಮನ್ನು ನೋಡೋದಕ್ಕೆ, ನಮ್ಮ ಜನ ಯಾವ ರೀತಿ ಇದ್ದಾರೆ ನಮ್ಮ KGFನಲ್ಲಿ ಅಂತ ನೋಡಿ ನಮ್ಮನ್ನು ಗೌರವಿಸಿದ್ದಾರೆ. ಇನ್ನು ಮುಂದಕ್ಕೇನೋ ಎಲ್ಲ ಜನರೇಷನ್ಸ್ಗಳು ಅವ್ರನ್ನ ಗೌರವಿಸಬೇಕಂತ ನಮ್ಮ VCK ಮುಖಾಂತರದಿಂದ ಎಲ್ಲರನ್ನ ಬೇಡಿಕೊಂಡು ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನಮಸ್ಕಾರ. ಬಾಬಾ ಸಾಹೇಬ್ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು, ದಿನಗಟ್ಟಲೆ ಮಾಡ್ಬೋದು, ತಿಂಗಳಗಟ್ಟಲೆ ಮಾತಾಡ್ಬೋದು. ಅಷ್ಟೊಂದು ವಿಚಾರವನ್ನು ಇಟ್ಟಂಥ ನಮ್ಮ ನಾಯಕರೆಲ್ಲರೂ ಸೇರಿದ್ದಾರೆ ಇಲ್ಲಿ. ಬಾಬಾ ಸಾಹೇಬ್ ಬಗ್ಗೆ ನಾನು ಕಲಾವಿದನಾಗಿ ಒಂದು ಹಾಡನ್ನು ಮಾಡೋಕ್ಕೆ ಇಷ್ಟ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ, ಎಲ್ಲರೆದೆಯಲು ನಿನ್ನ ಕಣ್ಣೀರ ಕತೆ ಇದೆ, ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದ ಲಿಪಿ ಇದೆ, ಎಲ್ಲರೆದೆಯಲು ನಿನ್ನ ಕಣ್ಣೀರ ಕತೆ ಇದೆ, ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದ ಲಿಪಿ ಇದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ, ಎಲ್ಲರೆದೆಯಲ್ಲೂ ನಿನ್ನ ಕಣ್ಣೀರ ಕತೆ ಇದೆ, ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದ ಲಿಪಿ ಇದೆ,
ಎಲ್ಲರೆದೆಯಲ್ಲೂ ನಿನ್ನ ಕಣ್ಣೀರ ಕತೆ ಇದೆ, ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದ ಲಿಪಿ ಇದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ. ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ. ಶೋಷಿತ ಸಮುದಾಯಗಳಿಗೆ ಬೆಳಕನ್ನು ತಂದವನೇ, ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ. ಶೋಷಿತ ಸಮುದಾಯಗಳ ಬೆಳಕನ್ನು ತಂದವನೇ, ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ. ಎಲ್ಲರೆದೆಯಲ್ಲೂ ನಿನ್ನ ಕಣ್ಣೀರ ಕತೆ ಇದೆ, ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಳಿನ ಕತೆಗಾರ. ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಳಿನ ಕತೆಗಾರ. ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದೌರ ದನಿಯಾದೆ, ಉರಿ ಬಿಸಿಲಲ್ಲಿ ದನಿದವರಿಗೆ ನೀರಿನ ಹನೆಯಾದೆ. ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದೌರ ದನಿಯಾದೆ, ಉರಿ ಬಿಸಿಲಲ್ಲಿ ದನಿದವರಿಗೆ ನೀರಿನ ಹನಿಯಾದೆ. ಎಲ್ಲರೆದೆಯಲ್ಲೂ ನಿನ್ನ ಕಣ್ಣೀರ ಕತೆ ಇದೆ, ಆ ಕತೆಯು ಸ್ವಾಭಿಮಾನದ ಬದುಕನ್ನು ಕಲಿಸಿದೆ. ಎಲ್ಲರೆದೆಯಲ್ಲೂ ನಿನ್ನ ಕಣ್ಣೀರ ಕತೆ ಇದೆ, ಆ ಕತೆಯು ಸ್ವಾಭಿಮಾನದ ಬದುಕನ್ನು ಕಲಿಸಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ಅಸಮಾನತೆ ಅಂಧಕಾರ ಅಳಿಸಲು ನೀ ಬಂದೆ, ಮಾನ ಅವಮಾನಗಳನ್ನು ಎದುರಿಸಿ ನೀ ನಿಂತೆ. ಅಸಮಾನತೆ ಅಂಧಕಾರ ಅಳಿಸಲು ನೀ ಬಂದೆ, ಮಾನ ಅವಮಾನಗಳನ್ನು ಎದುರಿಸಿ ನೀ ನಿಂತೆ. ಬುದ್ಧ ಬಸವಣ್ಣರ ಪ್ರತಿರೂಪ ನೀನಾದೆ, ಬುದ್ಧ ಬಸವಣ್ಣರ ಪ್ರತಿರೂಪ ನೀನಾದೆ. ಎಲ್ಲರೆದೆಯಲ್ಲೂ ನಿನ್ನ ಕಣ್ಣೀರ ಕತೆ ಇದೆ, ಈ ದಮನಿತರ ಪ್ರತಿ ಶ್ವಾಸದಲ್ಲೂ ನಿನ್ನ ಉಸಿರಿದೆ. ಎಲ್ಲರೆದೆಯಲ್ಲೂ ನಿನ್ನ ಕಣ್ಣೀರ ಕತೆ ಇದೆ, ದಮನಿತರ ಪ್ರತಿ ಶ್ವಾಸದಲ್ಲೂ ನಿನ್ನ ಉಸಿರಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ. ಎಲ್ಲರೆದೆಯಲ್ಲೋ ನಿನ್ನ ಕಣ್ಣೀರ ಕತೆ ಇದೆ, ಈ ಮಣ್ಣಿನ ಕಣ ಕಣದಲ್ಲಿ ನೀ ಬರೆದ ಲಿಪಿ ಇದೆ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ. ನಮ್ಮ ಕೆಜಾಪ್ಗೆ ಮೊಟ್ಟ ಮೊದಲನೇದಾಗಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಸಂತೋಷದ, ಸಡಗರದ, ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ನೆನೆಸ್ತಾ, ಡಾಕ್ಟರ್ ಅಂಬೇಡ್ಕರ್ ಸಮೂಹ ಶಾಲೆಗಳ ನಾಮಾಂಕಿತದಲ್ಲಿರ್ತಕ್ಕಂಥ ನಮ್ಮ ಶಾಲೆಯಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಿಲಿಂದ್ ಸರ್ ಅವರು ಇವತ್ತು ಈ ಸಂತೋಷದ ಸಂದರ್ಭದಲ್ಲಿ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಈ ಒಂದು ಸಂತೋಷದ ದಿನವನ್ನು ನಾವು ಆಚರಿಸ್ಕೋಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಮ್ಮ ಶಾಲೆಯ ಮಕ್ಕಳು, ನಮ್ಮ ಮುಖ್ಯೋಪಾಧ್ಯಾಯ ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಮತ್ತು ನಮ್ಮ ಬಾಲಿಕೆಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸೆಲ್ವಿ ಮೇಡಮ್ ಅವರು ಮತ್ತು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಮೇಡಮ್ ಅವರು, ನಮ್ಮ NCC ಕೆಡೆಟ್ಸು ಇವತ್ತು ಸಂತೋಷದಿಂದ ಇಲ್ಲಿ ಬಂದು ಮಾಲಾರ್ಪಣೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬಂದಿದ್ದೀವಿ. ಈ ಒಂದು ಮಾಲಾರ್ಪಣೆಯನ್ನು
ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಿಲಿಂದ್ ಸರ್ ಅವರು ಅರ್ಪಣೆ ಮಾಡಬೇಕಂತೇಳಿ ಅವರಲ್ಲಿ ಸವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವಿ. ಜೈ ಹಿಂದ್, ಜೈ ಭೀಮ್.